ಇನ್ನು ಈ ಕುರಿತು ವ್ಯಾಪಾರಿಗಳನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಹಾಗೆ ಬೇಕರಿ ಕಾಂಡಿಮೆಂಟ್ಸ್ ಗಳಿಗೆ ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ. ಈ ಒಂದು ನೋಟಿಸ್ ನಿಂದ ಎಲ್ಲರಲ್ಲೂ ಕೂಡ ಪ್ರಮುಖವಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿರುವಂತದ್ದು. ಹೀಗಾಗಿ ಇವತ್ತಿನಿಂದ ಹಂತವಾಗಿ 3 ದಿನಗಳ ಕಾಲ ವಾಣಿಜ್ಯ ತೆರಿಗೆ ಇಲಾಖೆ ಹಾಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ವರ್ತಕರು ಸಜ್ಜಾಗಿರುವಂತದ್ದು. ಸದ್ಯ ನಾನು ಇವಾಗ ರಾಜಾಜಿನಗರದ ESI ಹಾಸ್ಪಿಟಲ್ ಮುಂಭಾಗದಲ್ಲಿರುವಂತಹ ಒಂದು ಬೇಕರಿ ಮುಂದೆ ಇದ್ದೀನಿ. ಇಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಪ್ರಮುಖವಾಗಿ ಇವತ್ತಿನಿಂದ 3 ದಿನಗಳ ಕಾಲ ಅಂದ್ರೆ ಹಾಲು ಯಾವುದೇ ರೀತಿ ಹಾಲಿಗೆ GST ಇಲ್ಲ, ಆದರೆ ಹಾಲು ಮಾರಾಟಗಾರರಿಗೂ ಕೂಡ GST ಅನ್ನ ಹಾಕಲಾಗಿದೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏನು ಈ ಒಂದು ಲಕ್ಷ ಟ್ಯಾಕ್ಸ್ ಅಥವಾ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ನೋಟಿಸ್ ಕಳಿಸಿರೋದ್ರಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ 25ನೇ ತಾರೀಕು ಹಮ್ಮಿಕೊಂಡಿರುವಂತದ್ದು. ಹಾಗೆ ಪ್ರಮುಖವಾಗಿ ಇವತ್ತು 23 ಹಾಗೆ ನಾಳೆ 24ನೇ ತಾರೀಕು ಯಾವುದೇ ರೀತಿ ಬೇಕರಿ ಕಾಂಡಿಮೆಂಟ್ಸ್ ಗಳಲ್ಲಿ ಹಾಲು ಹಾಗೆ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡೋದಿಲ್ಲ ಅಂತಾನೂ ಕೂಡ ಹಾಕಿರುವಂತದ್ದು. ಹೀಗಾಗಿ ಇವತ್ತು ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು, ಮುಂಭಾಗದಲ್ಲಿ ಅಂದ್ರೆ ಒಂದು ಲೆಮನ್ ಟೀ ಆಗಿರ್ಬೋದು, ಗ್ರೀನ್ ಟೀ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಇದಿಷ್ಟನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಹಾಲನ್ನ ಹಾಕಿದಂತಹ ಟೀ ಕಾಫಿಗಳನ್ನ ಮಾರಾಟ ಮಾಡ್ತಾ ಇಲ್ಲ. ಜೊತೆಗೆ ಈಗ ಏನು ಫೋನ್ ಪೇ ಅಥವಾ GPay UPI ಮೂಲಕ ಈ ರೀತಿಯ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದನೇ ನೋಟಿಸ್ ಬಂದಿದೆ ಅಂತ ಹೇಳಿ ಅಂಗಡಿಯ ಮುಂಭಾಗದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ನೋ UPI ಓನ್ಲಿ ಕ್ಯಾಶ್ ಅನ್ನುವಂತಹ ಬೋರ್ಡ್ ಅನ್ನ ಹಾಕಿರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು ಅಂದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಪ್ರತಿಭಟನೆ ಮುಂದುವರಿತಿದೆ ಅಂತ ಹೇಳಿ ವ್ಯಾಪಾರಸ್ಥರು ಕೂಡ ಹಣೆಗೆ ಅಥವಾ ಕೈಗೆ ಒಂದು ಕಪ್ಪು ಪಟ್ಟಿಯನ್ನ ಕೊಟ್ಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಮುಂದಾಗಿರುವಂತದ್ದು. ನಾನು ವ್ಯಾಪಾರಸ್ಥರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಲಕ್ಷ ಟ್ರಾನ್ಸಾಕ್ಷನ್ ಆಗಿರುವಂತಹ ಒಂದು ನೋಟಿಸ್ ನಿಮ್ಮೆಲ್ಲರಿಗೂ ಕೂಡ ಆತಂಕಕ್ಕೆ ಈಡು ಮಾಡಿದೆ. ಇವತ್ತಿನಿಂದ ಹಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಇವತ್ತು ನಾಳೆ ಯಾವ ರೀತಿಯಲ್ಲಿರುತ್ತೆ, ಹಾಗೆ 25ನೇ ತಾರೀಕು ಯಾವ ರೀತಿಯಲ್ಲಿರುತ್ತೆ? ಇವತ್ತೆಲ್ಲ ನಾವು ಏನು ಬಿಸ್ನೆಸ್ ಪ್ಲೇಸ್ ಇದೆ ಅಲ್ಲೇ ಕಪ್ಪು ಪಟ್ಟಿ ತರಿಸ್ಕೊಂಡು ಹಾಲಿನ ಐಟಮ್ ಯಾವುದೂ ಮಾರ್ತಾ ಇಲ್ಲ. ಯಾಕಂದರೆ ಹಾಲು ಬ್ರೆಡ್ ಬನ್ನು ಮಾರೋದ್ರಿಂದ ಈ ಥರ ಲಕ್ಷಗಟ್ಟಲೆ ಟ್ಯಾಕ್ಸ್ ಬಂದಿದೆ. ಅದರಿಂದ ಹಾಲಿನ ಐಟಮ್ ಯಾವುದು ಮಾರ್ತಾ ಇಲ್ಲ. ಅದಕ್ಕೆ ಇವತ್ತು ನಾಳೆ 2 ದಿವಸ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಇದೆ ಮೇಡಮ್. ನಾವು ಇದ್ರ ಬಗ್ಗೆ ನೀವು ನೋಡ್ತಾ ಇರ್ಬೋದು, ವ್ಯಾಪಾರಸ್ಥರು ಒಂದ್ ಕಡೆ ಈ ರೀತಿ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಗ್ರಾಹಕರು ಕೂಡ ಇದ್ದಾರೆ. ಇವತ್ತು ಗ್ರಾಹಕರಿಗೆ ಎಲ್ಲೂ ಕೂಡ ಹಾಲು ಹಾಕಿದಂತಹ ಟೀ ಅಥವಾ ಕಾಫಿ ಸಿಗೋದಿಲ್ಲ. ಗ್ರಾಹಕರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ ಅಂದ್ರೆ ತೆರಿಗೆ ಇಲಾಖೆ ಒಂದು ನೋಟಿಸ್ ವ್ಯಾಪಾರಸ್ಥರಿಗೆ ಕೊಟ್ಟಿದ್ದಾರೆ. ಇವತ್ತು ನಿಮ್ಗೂ ಕೂಡ ಹಾಲು ಇಲ್ದೇ ಇರುವಂತಹ ಟೀ ಕಾಫಿ ಕುಡಿಯೋ ಭಾಗ್ಯ ಸಿಕ್ಕಿದೆ, ಏನ್ ಹೇಳ್ತೀರಾ? ಮೇಡಮ್, ಇವಾಗ ಇವರು ಬಡವರಿಗೆ ಕಟ್ಟಕ್ಕೆ ತಾಕತ್ತಿಲ್ಲ. ದಿಢೀರಂತ 28 ಲಕ್ಷ ಕಟ್ಟು ಅಂದರೆ ಒಬ್ಬ ಬಡವ ಕೂಲಿ ಕಾರ್ಮಿಕ ಇಲ್ಲಿಂದ ಕಟ್ತಾನೆ. ನೀವು ಏನು ಮಾಡಬೇಡಿ, ಗೌರ್ಮೆಂಟ್ ಫಸ್ಟ್ ಬಸ್ ನಿಲ್ಸಕ್ಕೆ ಹೇಳಿ. 1000 ಕೋಟಿ BTSಗೆ ಇಲ್ಲಿಂದ ತಂದು ಕಟ್ತಾರೆ ಅವರು. ನೋಡ್ತಾ ಇರ್ಬೋದು, ಗ್ರಾಹಕರ ಆಕ್ರೋಶವು ಕೂಡ ಅಷ್ಟರ ಮಟ್ಟಿಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಉಚಿತ ಅಂದ್ರೆ ಬಿಟ್ಟಿ ಭಾಗ್ಯಗಳು ಏನ್ ಕೊಟ್ಟಿದ್ದಾರೆ, ಆ ಒಂದು ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸಲು ಸರ್ಕಾರ ಈ ರೀತಿಯಲ್ಲಿ ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ವ್ಯಾಪಾರಸ್ಥರಿಗೂ ಕೂಡ ತೊಂದರೆ ಆಗ್ತಿದೆ, ಮತ್ತೊಂದು ಕಡೆ ಇವತ್ತು ಯಾವುದೇ ರೀತಿ ಹಾಲು ಹಾಕದೇ ಇರುವಂತಹ ಟೀ ಕಾಫಿ ಕುಡಿತಿರುವಂತಹ ನಮ್ಮಂತವರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಗ್ರಾಹಕರು ಕೂಡ ತೆರಿಗೆ ಇಲಾಖೆ ಮತ್ತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಇವತ್ತು CM ಒಂದು ಸಭೆ ಕೂಡ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV, ಬೆಂಗಳೂರು.